ಹನುಮಾನ್ ಚಾಲೀಸಾ ಹಾಕಿದ್ದಕ್ಕೆ ಮುಸ್ಲಿಮರಿಂದ ಹಲ್ಲೆ. ಕಳೆದ ಕೆಲವು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ, ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಹಲ್ಲೆಗೊಳಗಾದಂತಹ ಮುಖೇಶ್ ಮೇಲೆಯೇ ಕೇಸ್ ದಾಖಲಾಗಿತ್ತು. ರಾಜ್ಯ ಸರ್ಕಾರದ ಈ ನಡೆಯನ್ನ ಪೇಜಾವರ ಶ್ರೀಗಳು ಖಂಡಿಸಿದ್ದಾರೆ. ಸರ್ಕಾರ ಒಂದು ಕೋಮಿನ ಗುಂಪಿನ ಸ್ವತ್ತಲ್ಲ, ಎಲ್ಲಾ ಪ್ರಜೆಗಳನ್ನ ಸಮಾನವಾಗಿ ಕಾಣಬೇಕು ಅಂತ ಸರ್ಕಾರಕ್ಕೆ ಕಿವಿ ಹಿಂಡಿದ್ದಾರೆ ಪೇಜಾವರ ಶ್ರೀಗಳು. ಮಾರ್ಚ್ 19ರಂದು ನಡೆದಿದ್ದಂತಹ ಘಟನೆ, ಮುಖೇಶ್ ತನ್ನ ಅಂಗಡಿಯಲ್ಲಿ ಹನುಮಾನ್ ಚಾಲೀಸಾ ಹಾಕೊಂಡು ಕೇಳಿಸ್ಕೊತಾ ಇದ್ದಾಗ ಅಲ್ಲಿಗೆ ಬಂದಂತಹ ಮುಸ್ಲಿಂ ಯುವಕರ ಗುಂಪು ಆತನ ಮೇಲೆ ಹಲ್ಲೆ ನಡೆಸಿತು. ಈಗ ಆತನ ಮೇಲೆಯೇ ಕೇಸ್ ದಾಖಲಾಗಿದ್ದು ಪೇಜಾವರ ಶ್ರೀಗಳು ಇದನ್ನ ಖಂಡಿಸಿದ್ದಾರೆ. ಸರ್ಕಾರ ಅನ್ನುವಂತಹದ್ದು ಯಾವತ್ತಿಗೂ ಯಾವುದೇ ಒಂದು ಕೋಮಿನ ಒಂದು ಗುಂಪಿನ ಸೊತ್ತಲ್ಲ. ಯಾವುದೇ ಗುಂಪಿನವರು ಇರಬಹುದು. ಸರ್ಕಾರ ಮಾಡಿದ ಮೇಲೆ ಪ್ರಜೆಗಳೆಲ್ಲರನ್ನೂ ಕೂಡ ಸಮಾನವಾಗಿ ಕಾಣಬೇಕಾದದ್ದು ಅಧಿಕಾರೂಢರಾಗಿರತಕ್ಕಂಥವರ ಕರ್ತವ್ಯ, ಜವಾಬ್ದಾರಿ ಇರುತ್ತೆ. ಹಾಗಾಗಿ ಅಂತಹದ್ದು ಇದೆ ಅಂತಂದರೆ ಖಂಡಿತವಾಗಿಯೂ ಅಂತಹ ದುಷ್ಕೃತ್ಯಗಳಿಗೆ ಕೈ ಹಾಕದೆ ಸಮಾಜದ ಎಲ್ಲರೂ ಕೂಡ ಸಮಾಜದವರನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಕಾರ್ಯ ಮಾಡಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.